ಬೆಲೆ ಇಲ್ಲದೆ ಇರುವಂತ ನಿನ್ನ ಜೀವಿತವನ್ನ ಬೆಲೆ ಉಳ್ಳದಾಗಿ ಮಾರ್ಪಡಿಸಲಿಕ್ಕೆ ನನ್ನ ದೇವರಿಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಯೇಸು ಯಾವ ನೀರನ್ನ ಗೊತ್ತು ಉಪಯೋಗಿಸಿದ್ದು? ಯಾವ ನೀರನ್ನ ಗೊತ್ತಾ ದ್ರಾಕ್ಷರಸವಾಗಿ ಮಾರ್ಪಡಿಸಿದ್ದು? ಹೊರಗಡೆ ಕೈ ಕಾಲುಗಳನ್ನ ತೊಳೆಲಿಕ್ಕೆ ಇಟ್ಟಂತ ಯಹೂದ್ಯರ ಶುದ್ಧಾಚಾರದ ಪದ್ಧತಿಗೆ ಇಟ್ಟಂತ ನೀರನ್ನಾಗಿತ್ತು ದೇವರು ಬಾಯಲ್ಲಿ ರುಚಿ ನೋಡುವಂತ ದ್ರಾಕ್ಷರಸವಾಗಿ ಮಾರ್ಪಡಿಸಿತು. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಎಷ್ಟು ಜನ ಇದನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ? ನಿನ್ನ ಪರಿಸ್ಥಿತಿ ಒಂದು ವೇಳೆ ಜನರು ಕೈ ಕಾಲುಗಳನ್ನ ತೊಳೆಯುವಂತ ರೀತಿಯಲ್ಲಿ ಕಡೆಗಣಿಸಿದಂತ ಪರಿಸ್ಥಿತಿ ಆಗಿದ್ರೆ, ಅದೇ ಜನರು ನಿನ್ನನ್ನ ಬಾಯಲ್ಲಿ ರುಚಿ ನೋಡುವಂತ ರೀತಿಯಲ್ಲಿ ನನ್ನ ಯೇಸು ಮಾರ್ಪಡಿಸ. ಬೆಲೆ ಇಲ್ಲದೆ ಇರುವಂತ ನಿನ್ನ ಜೀವಿತವನ್ನ ಬೆಲೆ ಉಳ್ಳದಾಗಿ ಮಾರ್ಪಡಿಸಲಿಕ್ಕೆ ನನ್ನ ದೇವರಿಗೆ ಚೆನ್ನಾಗಿ ಗೊತ್ತು. ಯೇಸು ಆ ನೀರನ್ನ ದೃಷ್ಟಿಸಿ ನೋಡಿದ್ದು ಕೈ ಕಾಲುಗಳನ್ನ ತೊಳೆಯುವಂತ ನೀರನ್ನಾಗಿ ಅಲ್ಲ, ಕ್ಷಣ ಮಾತ್ರದಲ್ಲೇ ಅನೇಕರು ಬಾಯಲ್ಲಿ ರುಚಿ ನೋಡುವಂತ ದ್ರಾಕ್ಷರಸವನ್ನಾಗಿ. ಈ ಪ್ರವಾದನೆ ಶಬ್ದವನ್ನ ಯಾರನ್ನ ನೋಡಿ ದೇವರಾತ್ಮನ ಮಾರ್ಪಡಿಸೋದು ನನಗೆ ಗೊತ್ತಿಲ್ಲ. ನಿನ್ನೆವರೆಗೂ ನೀನು ಯಾರಿಗೂ ಪರಿಚಯ ಇಲ್ಲದೆ ಇರಬಹುದು, ನಿನ್ನೆವರೆಗೂ ಯಾರು ನಿನ್ನ ಕಡೆಗೆ ತಿರುಗಿ ನೋಡದೆ ಇರಬಹುದು, ಆದ್ರೆ ಯೇಸು ನಿನ್ನನ್ನ ರುಚಿಯಾದಂತ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸುವಾಗ ಅನೇಕರು ನಿನ್ನ ಕಡೆಗೆ ತಿರುಗಿ ನೋಡುವುದು ಮಾತ್ರವಲ್ಲ, ನಿನಗೆ ಬೆಲೆ ಕೊಡುವಂತ ರೀತಿಯಲ್ಲಿ ಪರಿಶುದ್ಧಾತ್ಮನು ಮಾರ್ಪಡಿಸ್ತಾನೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಎಷ್ಟು ಜನ ಇದನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ? ನಿನ್ನ ಪರಿಸ್ಥಿತಿ ಒಂದು ವೇಳೆ ಜನರು ಕೈ ಕಾಲುಗಳನ್ನ ತೊಳೆಯುವಂತ ರೀತಿಯಲ್ಲಿ ಕಡೆಗಣಿಸಿದಂತ ಪರಿಸ್ಥಿತಿ ಆಗಿದ್ರೆ, ಅದೇ ಜನರು ನಿನ್ನನ್ನ ಬಾಯಲ್ಲಿ ರುಚಿ ನೋಡುವಂತ ರೀತಿಯಲ್ಲಿ ನನ್ನ ಯೇಸು ಮಾರ್ಪಡಿಸ. ನನ್ನ ಜೊತೆ ಬೈಬಲ್ ಸ್ಟಡಿ ಮಾಡಿದಂತ ಅನೇಕ ವ್ಯಕ್ತಿಗಳು ಆರಂಭದ ದಿನಗಳಲ್ಲಿ ನನ್ನನ್ನು ಕೇವಲವಾಗಿ ಮಾತನಾಡಿದ್ರು. ನನ್ನ ಕುರಿತು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದಂತ ಕೆಲವು ಸೇವಕರುಗಳು ಕೂಡ ನನ್ನ ಕುರಿತು ಕೇವಲವಾಗಿ ಮಾತನಾಡಿದ್ರು. ಅವರು ಯಾರು ನನಗೆ ಬೆಲೆ ಕೊಡಲಿಲ್ಲ. ಅವರೆಲ್ಲ ನನ್ನ ನೋಡಿದ್ದು ಹೊರಗಡೆ ಕೈ ಕಾಲುಗಳನ್ನು ತೊಳೆಯಲಿಕ್ಕೆ ಇಟ್ಟಂತ ನೀರಿನ ರೀತಿಯಲ್ಲಿ ಅಷ್ಟೇ ನನ್ನ ಉಪಯೋಗ ಅವರಿಗೆ. ಆದರೆ ಯೇಸುವಿನ ದೃಷ್ಟಿ ನನ್ನ ಮೇಲೆ ಬಿದ್ದಾಗ ಅನೇಕರು ಬಾಯಲ್ಲಿ ರುಚಿ ನೋಡುವಂತ ರೀತಿಯಲ್ಲಿ ನನ್ನ ಜೀವಿತವನ್ನು ದೇವರು ಮಾರ್ಪಡಿಸಿದ್ದಾಗಿದ್ರೆ, ನಿನ್ನ ಜೀವಿತವನ್ನು ಕೂಡ ಯೇಸು ಮಾರ್ಪಡಿಸ್ತಾನೆ. ನಿನ್ನ ಜೀವಿತವನ್ನು ಕೂಡ ಯೇಸು ಮಾರ್ಪಡಿಸ್ತಾನೆ. ನಿನ್ನ ಜೀವಿತವನ್ನು ಕೂಡ ಯೇಸು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾರು ಬೆಲೆ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಯೇಸು ಬೆಲೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಟೋಟಲ್ ಡಿಫ್ರೆಂಟ್ ಆಗಿರುತ್ತೆ. ಮರಿಯಳಿಗೆ ಚೆನ್ನಾಗಿ ಗೊತ್ತಿತ್ತು ಯೇಸು ಸಮಯ ಬಂದಾಗ ಏನನ್ನು ಮಾಡ್ತಾನೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಉಂಟು ಮಾಡಲಿಕ್ಕೆ ದೇವರಿಗೆ ಶಕ್ತಿ ಇಲ್ಲ ಅಂತಲ್ಲ. ವೆಯ್ಟ್ ಮಾಡು. ವೆಯ್ಟ್ ಮಾಡಿದಂತ ನಿನ್ನ ಜೀವಿತ ವ್ಯರ್ಥವಾಗಿ ಹೋಗೋದಿಲ್ಲ. ಅದು ಒಂದು ವೇಳೆ ಕೆಲವು ಕ್ಷಣಗಳಾಗಿರ್ಬೋದು, ಕೆಲವು ಗಂಟೆಗಳಾಗಿರ್ಬೋದು, ಕೆಲವು ದಿನಗಳಾಗಿರ್ಬೋದು. ಆದ್ರೆ ದೇವರು ಒಂದು ಬಾರಿ ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ, ಅದುವರೆಗೂ ಯಾರು ಆ ರೀತಿಯಾದಂತ ಅದ್ಭುತವನ್ನ ಅವರ ಜೀವಿತದಲ್ಲಿ ಕಂಡಿರೋದಿಲ್ಲ. ಆ ರೀತಿಯಾಗಿ ನಿನ್ನ ಜೀವಿತವನ್ನ ದೇವರು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಕ್ಷಣ ಮಾತ್ರದಲ್ಲಿ ನೀರು ದ್ರಾಕ್ಷರಸವಾದಂತ ರೀತಿಯಲ್ಲಿ ಇಲ್ಲಿರುವಂತ ಕೆಲವರ ಪರಿಸ್ಥಿತಿ ಮಾರ್ಪಡಲಿಕ್ಕೆ ಹೋಗ್ತಾ ಇದೆ. ಕ್ಷಣ ಮಾತ್ರದಲ್ಲಿ ಅವನಿಗೆ ಏನು ಬೇಕಾದ್ರೂ ಮಾರ್ಪಡಿಸಲಿಕ್ಕೆ ಸಾಧ್ಯ. ಯೇಸುವಿನಿಂದ ಅದ್ಭುತ ಮಾಡಲಿಕ್ಕೆ ಅಲ್ಲ ಅಂತ ಅವನು ವೇಟ್ ಮಾಡ್ತಾ ಇಲ್ಲ. ಅದುವರೆಗೂ ಯಾರು ಕೂಡ ಉಂಟು ಮಾಡದೇ ಇರುವಂತ ಚರಿತ್ರೆನಾಗಿತ್ತು. ಕಾನಾ ಊರಿನ ಆ ಮದುವೆಯಲ್ಲಿ ಯೇಸು ಮಾಡಿದ್ದು ನೀರನ್ನ ದ್ರಾಕ್ಷರಸವಾಗಿ. ಅದು ದೇವರ ಶಬ್ದವನ್ನ ಕೇಳ್ತಿರುವಂತ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಸಾಲ ಚಿಂತೆ ಎಷ್ಟು ದೊಡ್ಡದಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಪರಿಸ್ಥಿತಿ ಎಷ್ಟು ದೊಡ್ಡದಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಕಣ್ಣು ನೀರು ಎಷ್ಟು ದೊಡ್ಡದೆಂಬುದಾಗಿ ನನಗೆ ಗೊತ್ತಿಲ್ಲ. ನಿನ್ನ ರೋಗ ಎಷ್ಟು ದೊಡ್ಡದೆಂಬುದಾಗಿ ನನಗೆ ಗೊತ್ತಿಲ್ಲ. ನಿನ್ನಿಂದ ಎಷ್ಟು ಹಿಂಸೆ ಅನುಭವಿಸಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ದೇವರು ಒಂದೇ ಒಂದು ಮಾತನ್ನ ಮಾತ್ರವೇ ನನಗೆ ಹೇಳಲು ಕೇಳ್ತಾ ಇರೋದು, ಅವನಿಗೆ ಕ್ಷಣ ಮಾತ್ರದಲ್ಲಿ ನಿನ್ನ ಪರಿಸ್ಥಿತಿನ ಬದಲಾಯಿಸಲಿಕ್ಕೆ ಸಾಧ್ಯ.